ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅತಿಥಿಯಾಗಿ ಆಗಮಿಸಿದ್ದಾರೆ. ರವಿ ಮಾಮ ಇದ್ದಲ್ಲಿ ಲವ್ ಕಾಮಿಡಿ ಇರೋದಂತೂ ಫಿಕ್ಸ್. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನ ರವಿಚಂದ್ರನ್ ಅವರ ಮುಂದೆ ತೆರೆದಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ವೀಕ್ ಸಮೀಪಿಸುತ್ತಿದೆ. ಸ್ಪರ್ಧಿಗಳು ಫ್ಯಾಮಿಲಿ ವೀಕ್ ಆಗಿ ಕಾದು ಕುಳಿತಿದ್ದಾರೆ. ಇದೇ ಕಾರಣಕ್ಕೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗಿದೆ. ಈ ಮಧ್ಯೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಎಂಟ್ರಿ ಕೊಟ್ಟು ಸ್ಪರ್ಧಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಹೊಸ ಮುಖಗಳನ್ನ ಅತಿಥಿಗಳನ್ನ ನೋಡೋದಕ್ಕೆ ಕಾದು ಕುಳಿತಿರ್ತಾರೆ. ದೊಡ್ಡ ಮನೆಗೆ ಅತಿಥಿಗಳ ಎಂಟ್ರಿ ಆದ್ರೆ ಅವರ ಖುಷಿ ಡಬಲ್ ಆಗ್ಬಿಡುತ್ತೆ. ಅದರಲ್ಲೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂಟ್ರಿ ಆದ್ರೆ ಕೇಳ್ಬೇಕಾ? ಎಸ್, ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸರ್ಪ್ರೈಸ್ ಎಂಟ್ರಿ ಆಗಿದೆ. ಸ್ಪರ್ಧಿಗಳ ಜೊತೆಗೆ ಕ್ರೇಜಿ ಸ್ಟಾರ್ ಸಮಯ ಕಳೆದಿದ್ದಾರೆ. ನಟ ರವಿಚಂದ್ರನ್ ಅಭಿನಯದ ಪಿಆರ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ರಾಶಿಕಾ ಶೆಟ್ಟಿ ನಟಿಸಿದ್ದಾರೆ. ಹೀಗಾಗಿ ಈ ಚಿತ್ರದ ಪ್ರಚಾರಕ್ಕಾಗಿ ರವಿಚಂದ್ರನ್ ಅವರು ನಿರ್ಮಾಪಕ ಭರತ್ ಅವರ ಜೊತೆಗೂಡಿ ದೊಡ್ಡಮನೆಗೆ ಬಂದಿದ್ರು. ಈ ವೇಳೆ ಸ್ಪರ್ಧಿಗಳು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನ ರವಿಚಂದ್ರನ್ ಅವರ ಮುಂದೆ ತೆರೆದಿಟ್ಟಿದ್ದಾರೆ. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ರವಿಚಂದ್ರನ್ ಅವರ ಮುಂದೆ ತಮ್ಮ ತಮ್ಮ ಚೈಲ್ಡ್ಹುಡ್ ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂತೆನಿಸಿದ್ದು ಗಿಲ್ಲಿ ನಟನ ಲವ್ ಸ್ಟೋರಿ. ಹೌದು, ಗಿಲ್ಲಿ ಲವ್ ಸ್ಟೋರಿ ಗರ್ಲ್ ಫ್ರೆಂಡ್ ಯಾರು ಅನ್ನೋ ಕುತೂಹಲ ಹಲವರಲ್ಲಿದೆ. ಇದೀಗ ಗಿಲ್ಲಿ ತಮ್ಮ ಸ್ಟೋರಿಯನ್ನ ಕ್ರೇಜಿ ಸ್ಟಾರ್ ಮುಂದೆ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಲವ್ ಸ್ಟೋರಿ ಕೇಳಿ ಹಲವು ಪ್ರಶ್ನೆಗಳ ಜೊತೆಗೆ ಕ್ರೇಜಿ ಸ್ಟಾರ್ ಕೌಂಟರ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಮತ್ತು ಲವ್ ವಿಚಾರದಲ್ಲಿ ಮಾಡಿದ ಕಾಮಿಡಿಗಳು ರವಿ ಮಾಮನನ್ನ ಸಖತ್ ಎಂಜಾಯ್ ಮಾಡಿಸಿದೆ. ಇನ್ನು ರವಿಚಂದ್ರನ್ ಅವರು ಸ್ಪರ್ಧಿಗಳ ಜೊತೆಗೆ ತಮಾಷೆಯಾಗಿ ಮಾತನಾಡುತ್ತಾ ನಾನಿಲ್ಲದೆ ಪ್ಯಾರ್ ಕಂಪ್ಲೀಟ್ ಆಗಲ್ಲ ಎಂದು ತಮ್ಮ ಸಿಗ್ನೇಚರ್ ಸ್ಟೈಲ್ ನಲ್ಲಿ ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ಅವರ ಎಂಟ್ರಿಯಿಂದ ಸ್ಪರ್ಧಿಗಳು ತಮ್ಮ ಹಳ್ಳಿಯ ಲವ್ ಸ್ಟೋರಿಗಳನ್ನ ಹಂಚಿಕೊಂಡಿದ್ದು ಮನೆಯ ವಾತಾವರಣ ಪೂರ್ತಿ ಜಾಲಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಈ ಎಪಿಸೋಡ್ಗೋಸ್ಕರ ನೀವೆಲ್ಲ ಎಷ್ಟು ವೇಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.